ಕಾಟ್ಲ ಗೌರಿಗಳು ನೋಡಿ ಸರ್, ಇದು ಯಾವ ತರ ಬಂದಿದೆ ಗೌರಿ. ಕೆರೆಗಳೆಲ್ಲ ಸಾಕ್ಬಿಟ್ರೆ ಇದು ಒಳ್ಳೆ ರುಚಿ ಇರೋದೆಲ್ಲ 6 ತಿಂಗಳಿಗೆ ಬಂದು 1-1.5 kg ಸೈಜ್ ಆಗಿದೆ. ಮೀನ್ ಸಿಗ್ಬೇಕಂದ್ರೆ 2-3 ದಿನ ಮುಂಚೆನೆ ಬುಕಿಂಗ್ ಮಾಡ್ಬೇಕು ಸರ್. ಈ ತರ ಮೀನ್ ಮರಿಗಳನ್ನ ತಗೊಂಡೋಗ್ಬಿಟ್ರೆ ರೈತರು ಒಳ್ಳೆ ಆದಾಯ ಮಾಡ್ಬೋದು ಸರ್. ಹೆಸರು ಗೌರಿ ಅಂತ ಹೇಳಿ, ಇದು ಕಾಟ್ಲಾ ಮರಿ ಅಂತ ಹೇಳಿ 25 ದಿನದ ಮರಿ ಸರ್. ಗೌರಿ, ಕಾಟ್ಲಾ, ಹೂವು, ಮುರುಗಲ್ಲು, ಗ್ಲಾಸ್ ಕರ್ಪು, ಈಗ 5 ತರ ತಳಿನೂ ಕೊಡ್ತೀವಿ. ಸೀಡ್ಸ್ ಚೆನ್ನಾಗಿ ಬರ್ತೈತಿ. ಇಲ್ಲಿ ಬೆಳಗ್ಗೆ ಬಂದೇವು ನಾವು, ಕಾದು ಕೂತು ತಗೊಂಡು ಹೋಗ್ತಾರೆ. ಮೀನ್ ಮರಿ ಆ ತರ ಕ್ವಾಲಿಟಿ ಇದೆ ನೋಡಿ, ಯಾವ ತರ ಇದೆ ಕಾಟ್ಲಾ ಗೌರಿಗಳು ನೋಡಿ ಸರ್, ಇದು ಯಾವ ತರ ಬಂದಿದೆ ಗೌರಿ. ಸರ್ ಮೀನ್ ಈ ತರ ಕೆರೆಗಳೆಲ್ಲ ಸಾಕ್ಬಿಟ್ರೆ ರೆಗ್ಯುಲರ್ ಆಗಿ ಕೆರೆಗಳ ಹತ್ರ ಕಸ್ಟಮರ್ಗಳು ಬಂದು ಎಷ್ಟು ಕ್ವಿಂಟಲ್ ಎಷ್ಟು ಟನ್ ಮೀನ್ ಹಿಡಿದ್ರು ಸೇಲ್ ಆಗುತ್ತೆ. ಈ ತರ ಮೀನ್ಗಳನ್ನ ಸಾಕ್ಬೇಕು ಸರ್. ಇದು ಒಳ್ಳೆ ರುಚಿ ಇರುತ್ತೆ, ತಿನ್ನಕ್ಕೂ ರುಚಿ ಇರುತ್ತೆ. ನಮ್ಮ ಹತ್ರ ಮೀನ್ ಮರಿ ತಗೊಂಡೋಗಿ ಶಿಕಾರಿಪುರದಲ್ಲಿ ಒಂದು ಕೆರೆ ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲ 6 ತಿಂಗಳಿಗೆ ಬಂದು 1-1.5 kg ಸೈಜ್ ಆಗಿದೆ. ಅದು ಯಾವ ತರ ಡಿಮ್ಯಾಂಡ್ ಇದೆ ಅಂದ್ರೆ ಅಲ್ಲಿ ಆ ಕೆರೆ ಮೀನ್ ಸಿಗ್ಬೇಕಂದ್ರೆ 2-3 ದಿನ ಮುಂಚೆನೆ ಬುಕಿಂಗ್ ಮಾಡಬೇಕು. ಆ ಕೆರೆ ರುಚಿ ಇರೋದ್ರಿಂದ ಕೆಲವೊಬ್ರು ರಿಲೇಷನ್ಗಳನ್ನ ಕರೆಸಿದ್ರು ಮನೆಗೆ ಅಂದ್ರೆ ಆ ಕೆರೆಯಲ್ಲಿ 2-3 ದಿನ ಹಿಂದೆನೆ ಬುಕಿಂಗ್ ಮಾಡ್ಬೇಕು, ಇಲ್ಲಾಂದ್ರೆ ಮೀನ್ ಸಿಗಲ್ಲ. ಅಷ್ಟು ರುಚಿಯ ನಮ್ಮ ಫಾರಮ್ ಅಲ್ಲಿ ತಗೊಂಡೋಗ್ಬಿಟ್ಟಿರೋ ಮೀನ್ ಮರಿಗಳು ಅಷ್ಟು ರುಚಿ ಇದೆ ಸರ್. ಹೌದು ನೋಡಿ ಸರ್, ಈ ತರ ಮೀನ್ ಮರಿಗಳನ್ನ ತಗೊಂಡೋಗ್ಬಿಟ್ರೆ ರೈತರು ನೆಕ್ಸ್ಟ್ ಇನ್ನೊಬ್ರು ಕಸ್ಟಮರ್ನ ಹೇಳಿ ಕರ್ಕೊಂಬರ್ತಾರೆ. ಈ ತರ ಇಲ್ಲಿ ಒಳ್ಳೆ ಮರಿ ತಗೊಂಡೋಗ್ಬಿಟ್ಟಿದ್ವಿ, ರೈತರು ಒಳ್ಳೆ ಸೈಜ್ ಬಂತು, ನೀವು ಹೋಗೋದಿದ್ರೆ ಇದೇ ಫಾರಮ್ಗೆ ಹೋಗಿ ಮರಿ ತಗೊಳ್ರಿ ಅಂತ ಹೇಳ್ತಾರೆ. ಇದು ಏಷ್ಯಾದಲ್ಲೇ ತುಂಬಾ ದೊಡ್ಡ ಫಾರಮ್, ಗೌರ್ಮೆಂಟ್ ಫಾರಮ್, ಸುಮಾರು 150-200 ಹೆಕ್ಟೇರ್ ಇದೆ ಫಾರಮ್. ಅಲ್ಲಿ ನಮಗೆ ಬೂಡರ್ಸ್ಗಳನ್ನ ಒಳ್ಳೊಳ್ಳೆ ಬೂಡರ್ಸ್ಗಳನ್ನ ಸಾಕಿ ಮೀನ್ ಸ್ಪಾನ್ನ ಕೊಡ್ತಾರೆ. ಆ ಸ್ಪಾನ್ನ ತಂದು ನಾವು ಒಂದು 15-20 ದಿನ ಮೀನ್ ಮರಿಗಳನ್ನ ರೇರಿಂಗ್ ಮಾಡಿ ಕೊಡೋದ್ರಿಂದ ರೈತರಿಗೆ ಒಳ್ಳೆ ಆದಾಯ ಮಾಡ್ಬೋದು ಸರ್. ಸರ್ ನೋಡಿ ಸರ್, ಇದು ಹೆಸರು ಗೌರಿ ಅಂತೇಳಿ. ನಮ್ಮ ತೊಟ್ಟಿಲಿ ಸಾಕಿರೋ ಮರಿ 6 ತಿಂಗಳಿಗೆ ಇನ್ನು 1-1.5 kg ಇದೆ. ಇದು ಅದೇ ಕೆರೆಗಳಲ್ಲಾದರೆ ಸರ್ ಇನ್ನೂ ಗ್ರೋತಿಂಗ್ ಚೆನ್ನಾಗಿ ಬರುತ್ತೆ, ಫುಡ್ ಎಲ್ಲ ಚೆನ್ನಾಗಿದ್ರೆ. ಇದು ಕೆಸರು ಮತ್ತು ಸಣ್ಣ ಪುಟ್ಟ ಹುಳಗಳು ತಿನ್ಕೊಂಡು ಸರ್ ಇದಕ್ಕೆ ಬಂದು ಈಗ 6 ತಿಂಗಳಾಗಿದೆ ಸರ್. 1.5 kg ಇದೆ ನೋಡಿ ಸರ್. ಇದು ನೋಡಿ, ಇದು ಕಾಟ್ಲಾ ಮರಿ ಅಂತೇಳಿ. ಕೆರೆಗಳಲ್ಲಿ ಬಂದುಬಿಟ್ಟು 6 ತಿಂಗಳ 1-1.5 kg ಬರುತ್ತೆ ಸರ್. ಇಂಥ ಮರಿಗಳು ತಗೊಂಡೋಗ್ಬಿಟ್ಟು ಸರ್ ಒಳ್ಳೆ ಆದಾಯ ಮಾಡ್ತೀರಾ ಸರ್. ಇದು ಹೆಸರು ರಘು ಅಂತೇಳಿ. ಇದು ಬಂದ್ಬಿಟ್ಟು 6 ತಿಂಗಳಿಗೆ ಇದೂ 1-1.5 kg ಬರುತ್ತೆ ಸರ್. ಇದೂ ರಘು ಮರಿ. ಇದು ಟೇಸ್ಟ್ ಚೆನ್ನಾಗಿರುತ್ತೆ. ತವಾ ಫ್ರೈಗೆ ಗೌರಿ, ರಘು ಮೀನೆಲ್ಲ ಚೆನ್ನಾಗಿ ಬರುತ್ತೆ ಸರ್. ಮಂಡಗದ್ದೆಗೆಲ್ಲ ತವಾ ಫ್ರೈ ಅಂತ ಮಾಡ್ತಾರಲ್ಲ, ಈ ಮರಿಗಳೇ ಸರ್ ತಗೊಂಡೋಗಿ ಮಾಡ್ತಾರೆ ಸರ್. ಇದು ರಘು ಅಂತೇಳಿ ಸರ್. ಇದಕ್ಕಿಂತ ಮುಂಚೆ ಮೋಸ ಮಾಡ್ತಾರೆ, ನಮಗೆ ಕೌಂಟಲ್ಲಿ ಕಮ್ಮಿ ಕೊಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಅವೇನು ಮಾಡಲ್ಲ ಸರ್. ಅವ್ರಿಗೆ ಪಾರ್ಟಿ ರೈತರ ಎದುರಿಗೆ ನಾವು ಕೌಂಟ್ ಮಾಡಿಕೊಡ್ತೀವಿ. ಅವ್ರ ಎದುರಿಗೆ ನಾವು ಮರಿನ ಪ್ಯಾಕಿಂಗ್ ಮಾಡಿ ಎಲ್ಲ ಕೊಡ್ತೀವಿ ಸರ್. ಎಲ್ಲ ಕೌಂಟ್ ಮಾಡಿ ಒಂದೇ ರೀತಿಯಲ್ಲಿ ಕೊಡ್ತೀವಿ ಸರ್. ಕಾಟ್ಲಾ ಮರಿ ಇದು ಹೆಂಗಿದೆ ನೋಡಿ ಸರ್. ಆ್ಯಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಮರಿ, ಕೈಯಲ್ಲಿ ಎಷ್ಟು ಚೆನ್ನಾಗಿ ಇದ್ದಾವೆ ನೋಡಿ ಕಾಟ್ಲಾ. ಇದು ಬಂದು ಎಷ್ಟು ದಿವಸ ಆಗಿದೆ ಆಲ್ರೆಡಿ? ಈ ಸರ್ ಇದು ಬಂದು 25 ದಿನದ ಮರಿ ಸರ್. ಇದು ನೀವು ಕೆರೆ ಬಿಟ್ಟರು ಪಾಸ್ ಆಗತ್ತೆ ಸರ್. 6 ತಿಂಗಳಿಗೆ 1-1.5 kg ಮರಿ ಆಗತ್ತಿದು. ಫಾಸ್ಟ್ ಗ್ರೋತಿಂಗ್ ಇವೆಲ್ಲ 6 ತಿಂಗಳಿಗೆ ಬಂದು 1-1.5 kg ಬರುತ್ತೆ ಸರ್. ಸರ್ ನಮ್ಮಲ್ಲಿ ಬಂದು ಗೌರಿ, ಕಾಟ್ಲಾ, ಹೂವು, ಮುರುಗಲ್ಲು, ಗ್ಲಾಸ್ ಕರ್ಪು 5 ಥರ ಜಾತಿ ಇದೆ ಸರ್. ಅವೆಲ್ಲ ಎಷ್ಟೆಷ್ಟು kg ಬರುತ್ತೆ ಒಂದು 6 ತಿಂಗಳಿಗೆ? 6 ತಿಂಗಳಿಗೆ ಸರ್ ಗೌರಿ ಬಂದ್ಬಿಟ್ಟು ಚೆನ್ನಾಗಿ ಹುಲ್ಲು ಪಲ್ಲು ಅವೆಲ್ಲ ಇದ್ರೆ ಗ್ಲಾಸ್ ಬಂದ್ಬಿಟ್ಟು 6 ತಿಂಗಳಿಗೆ ಬಂದು 1-1.5 kg 2 kg ತನಕ ಕ್ರಾಸ್ ಆಗುತ್ತೆ. ಗೌರಿ ಸರ್ ಅದೇ ಗೌರಿ ಕೆರೆಗೆ ಏನು ಫುಡ್ ಏನು ಬೇಕಾಗಲ್ಲ ಅದಕ್ಕೆ. ಯಾಕಂದ್ರೆ ಕಸ ಗೀಸ ತಿನ್ಕೊಂಡು ಕೆಸರು ಅವು ಕುಡ್ಕೊಂಡು ಸರ್ ಅದನ್ನು ಗೌರಿ ಅದು ಬಡವ ಬಾದಾಮಿ ಅಂತಲೂ ಹೇಳ್ತಾರೆ. ಅದು ನಮ್ಮ ಮನೆಗೆ ಅದು ಕೆರೆಗಳು ಬಿಟ್ಟರೆ ಸರ್ ಲಕ್ಷ್ಮಿ ಇದ್ದಂಗೆ ಸರ್. ಅದು ಏನಾಗಲ್ಲ. ಅದು ಹೆಂಗೆ ಬಿಟ್ರಿ ಗೌರಿನೂ ಚೆನ್ನಾಗಿ ಬರುತ್ತೆ ಸರ್. ಗೌರಿ 6 ತಿಂಗಳು ಏನಿಲ್ಲ ಅಂದರೆ ಮಾರ್ಕೆಟಲ್ಲಿ ಅದೇ ಇದೆ. ಮಾರ್ಕೆಟಲ್ಲೆಲ್ಲ ಚೆನ್ನಾಗಿ ಸೇಲ್ ಆಗ್ತದೆ ಗೌರಿ ಎಲ್ಲ ಸರ್. ನಮಗೀಗ 18 ಎಕರೆ ಪಾಂಡಿ ಇದೆ. ನಾವು 4-5 ವರ್ಷ ಆಯ್ತು ನಾವು ಮಾಡೋಕೆ ಹಿಡ್ದು, ಈಗ ಈ ಕೆಲಸ ಮಾಡೋಕೆ ಹಿಡ್ದು ಸರ್. ಈಗ ರೀಸೆಂಟಾಗಿ ಸರ್ 1 ತಿಂಗಳಿಂದ ಗೌರಿ, ಕಾಟ್ಲಾ, ಹೂವು, ಮುರುಗಲ್ಲು, ಗ್ಲಾಸ್ ಕರ್ಪು ಎಲ್ಲ ಈಗ 5 ಥರ ತಳಿನೂ ಕೊಡ್ತಿದ್ದೀವಿ. ರೈತರಿಗೆ ಕೂಡ ಸರ್ ಈಗ 1.5 ಇಂಚು 1-1.5 ಇಂಚು ತನಕ ಮರಿ ಚೆನ್ನಾಗಿದ್ದಾವೆ ಸರ್. ಈಗ ತಗೊಂಡೋಗಿ ಈಗ ಬಿಟ್ಟರೆ ಸರ್ 6 ತಿಂಗಳಿಗೆಲ್ಲ 1-1.5 kg ಮರಿ ಬರುತ್ತೆ. ನಿಮಗೆ ಆರಾಮಾಗಿ ಮಾರ್ಕೆಟಲ್ಲಿ ಸೇಲ್ ಆಗ್ಬೋದು ಸರ್. ಯಾಕಂದರೆ ನಾವು BRP ಸ್ಪಾನ್ ಕೊಡೋದು, ಅಲ್ಲಿ BRPಲಿ ಅವರು ಬೀಡಿಂಗ್ ಮಾಡೋದು 7-8 kg ಮರಿ ತಕ್ಕೊಟ್ಟು ನಮಗೆ ಸ್ಪಾನ್ ಕೊಡ್ತಾರೆ. 3 ದಿನ ಸ್ಪಾನ್ ಕೊಟ್ಟು ನಾವು ಅಲ್ಲಿಂದ ತಂದು ಈ ಥರ ಕೃಷಿ ಹೊಂಡಗಳು ನಾವು ಮಾಡ್ಕೊಂಡೆ ಕೃಷಿ ಹೊಂಡಕ್ಕೆ ಬಿಟ್ಟು ಅದೇನಾಗುತ್ತೆ, ಒಂದು 3 ದಿನಕ್ಕೆ ನಾವು ಸ್ಪಾನ್ ಚೆಕ್ ಮಾಡ್ತೀವಿ. ಆ ಪಾಸ್ ಆಗುತ್ತೆ. ಸ್ಪಾನ್ ಚೆಕ್ ಮಾಡಿದಾಗ ಅದಕ್ಕೆ ಶೇಂಗಾ ಹಿಂಡಿ ಮತ್ತು ಕೋಳಿ ಗೊಬ್ಬರ ಅಂಥದ್ದು ಅದಕ್ಕೆ ಪ್ಲಾಂಟೇನು ಉತ್ಪತ್ತಿ ಆಗ್ತವೆ. ಅದರಿಂದ ಮರಿ ಬೇಗ ಸೈಜ್ ಬರ್ತವೆ ಸರ್. ಇನ್ನೊಂದು ಕೆರೆಗಳು ನಮಗೆ ಎಷ್ಟು ಬೇಗ ಇಲ್ಲಿ ಸೈಜ್ ಬರ್ತವೋ ನಮಗೆ ಅಲ್ಲಿ ಕೆರೆಯಲ್ಲಿ ಅದೇ ಥರನೇ ಅವರಿಗೆ ರಿಸಲ್ಟ್ ಚೆನ್ನಾಗಿ ಪಾಸ್ ಆಗುತ್ತೆ ಅವರಿಗೆಲ್ಲ. ಈಗ ನಿಮ್ಮ ಹತ್ರ ರೈತರು ಬಂದಿರೋರೆ ಮತ್ತೆ ಬರ್ಲಿಕ್ಕೆ ಕಾರಣ ಏನು? ಕಾರಣ ಸರ್ ನಾವು ಕೊಟ್ಟಿರೋ ತಳಿಗಳು ಚೆನ್ನಾಗಿ ಬರ್ತಿದೆ ಅವ್ರ ತನಕ. ಚೆನ್ನಾಗಿ ಬೆಳವಣಿಗೆ ಎಲ್ಲ ಚೆನ್ನಾಗಿದೆ, ಅವರಿಗೂ ಚೆನ್ನಾಗಿ ಮರಿ ಉಳಿದಿದೆ, ಹಾಗಾಗಿ ಬರ್ತಿದ್ದಾರೆ ಸರ್ ಎಲ್ಲರೂ. ಸರ್ ಈಗ ಗೌರ್ಮೆಂಟ್ ರೇಟಲ್ಲಿ ಕೊಡ್ತಿದ್ವಿ. ಕಾಟ್ಲಾ ಬಂದುಬಿಟ್ಟು 400 ರೂಪಾಯಿ ಕೊಡ್ತೀವಿ 1000ಕ್ಕೆ 40 ಪೈಸೆನಾಗೆ. ಗೌರಿ ಬಂದು 350 ಕೊಡ್ತೀವಿ ಸರ್. ಗ್ಲಾಸ್ ಕಪ್ ಬಂದು ಸರ್ ನಮ್ಮಲ್ಲಿ ಅದು ಗ್ಲಾಸ್ ಕಪ್ ಬೀಡಿಂಗ್ ಇಲ್ಲ, ಅದು ಕಲ್ಕತ್ತಾದಿಂದ ತರಿಸೋದು. ರೈತರುಗಳು ಬೇಡಿಕೆ ಇರೋದ್ರಿಂದ ನಾವು ಕಲ್ಕತ್ತಾದಿಂದ ತರಿಸಿ
ನಾವು ಸ್ಪಾನ್ ತಂದು ಇಲ್ಲಿ ಬೆಳವಣಿಗೆ ಮಾಡಿ ಅವ್ರಿಗೆ ಗ್ಲಾಸ್ ಕೊಡ್ತೀವಿ ಸರ್. ಇದೇ ಸರ್ ಉಲ್ಗಂಡೆ ಅಂತಾರೆ ಕನ್ನಡದಲ್ಲಿ. ಇದು ಕಲ್ಕತ್ತಾದಿಂದ ನಾವು ಸ್ಪಾನ್ ತಂದು ನಾವು ರೇರಿಂಗ್ ಮಾಡಿ ಇಲ್ಲಿ ಬೆಳವಣಿಗೆ ಮಾಡಿ 20 ರಿಂದ 25 ದಿನದ ಮರಿ ಸರ್. ಇದು ಹುಲ್ಲು ಕಡ್ಡಿ ಕಸ ಕೆರೆಗಳಲ್ಲಿ ಚೆನ್ನಾಗಿದೆ ಸರ್. ಬೇಗ ಒಂದು 6 ತಿಂಗಳಿಗೆಲ್ಲ ಒಂದು 2 kg ರೀಚ್ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ನೋಡಿದ್ದೀವಿ ನಾವು ರೈತರುಗಳು ತಗೊಂಡೋಗಿ ಕೇಳಿದ್ದಾರೆ. ಆಲ್ಮೋಸ್ಟ್ ಬೇಡಿಕೆ ಜಾಸ್ತಿ ಇರೋದ್ರಿಂದ ನಾವು ಕಲ್ಕತ್ತಾದಿಂದ ತರಿಸ್ತೀವಿ ಸರ್ ಇದನ್ನು. ಸರ್ ನಾವು ಹೋಲ್ಸೇಲ್ ದರದಲ್ಲಿ ಈಗ ಗೌರ್ಮೆಂಟ್ ರೇಟಿಗಿನ್ನ ಒಂದು 5 ಪೈಸೆ 10 ಪೈಸೆಲ್ಲ ಕಮ್ಮಿನೇ ಕೊಡ್ತೀವಿ ಸರ್ ನಾವು ಅದರಲ್ಲಿ. ಸರ್ ರೈತರುಗಳು ಈ ಟೈಮಲ್ಲಿ ಮಳೆ ಬರೋ ಟೈಮಲ್ಲಿ ಬಿಟ್ಟರೆ ಸರ್ ಅವ್ರು ಚೆನ್ನಾಗಿರುತ್ತೆ. ಈಗ ತೀರಾ ಓವರ್ ಮಳೆ ಬಂದಾಗಲೂ ಬಿಡೋಕ್ಕಾಗಲ್ಲ, ಯಾಕಂದ್ರೆ ಕೋಡಿಗೆ ಹೋಗ್ತೇವೆ ನಾವು ಬರೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಮಳೆ ಕಮ್ಮಿ ಇರೋದ್ರಿಂದ ಮಳೆ ಚೆನ್ನಾಗಿ ಆಗೋದ್ರಿಂದ ಈ ಟೈಮಲ್ಲಿ ಮರಿ ತಗೊಂಡೋಗ್ಬಿಟ್ರೆ ಸರ್ ಒಳ್ಳೆ ಬೆಳವಣಿಗೆ ಬರ್ತವೆ, ಚೆನ್ನಾಗಿರುತ್ತೆ ಸರ್. ನಾವು ಸರ್ ಸ್ಟಾರ್ಟಿಂಗು ಪಾಂಡು ಮಾಡಬೇಕಾದ್ರೆ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಸುಣ್ಣ ಕ್ಯಾಲ್ಶಿಯಂ ಸಿಗುತ್ತೆ, ಮೀನು ಮರಿ ಸುಣ್ಣ ಹಾಕ್ತೀವಿ. ಮತ್ತು ಕೋಳಿ ಗೊಬ್ಬರ ಅಂತ ಬರುತ್ತೆ, ಇಲ್ಲ ಸೆಗಣಿ ಹಸು ಸೆಗಣಿ ಹಾಕಿದ್ರೆ ಸರ್ ಪ್ಲಾಂಟೇನ್ ಉತ್ಪತ್ತಿ ಆಗ್ತವೆ. ನಾವು ಸ್ಪಾನ್ ತಂದುಬಿಟ್ಟ ಮೇಲೆ 3 ದಿನಕ್ಕೆ ಇದು ಬೆಳಗ್ಗೆ ಸಂಜೆ ಮತ್ತು ಮಧ್ಯಾಹ್ನ ನಾವು ಶೇಂಗಾ ಹಿಂಡಿ ಮೇಂಟೈನ್ ಮಾಡ್ತೀವಿ. ಸ್ವಲ್ಪ ಸೈಜ್ ಆದಂಗೆ ಮರಿನೂ ಪ್ಲಾಂಟೇನ್ ಉತ್ಪತ್ತಿ ಆಗ್ತಾವಲ್ಲ ಅದನ್ನ ಮೇವು ಆಗುತ್ತೆ ಅದಕ್ಕೆ ಮರಿಗಳಿಗೆ. ಅದ್ರ ಕಡೆಯಿಂದ ನಮಗೆ ಮರಿ ಬೇಗ ಗ್ರೋತಿಂಗ್ ಬರ್ತದೆ ಸರ್. ಸರ್ ನಮ್ಮ ಪ್ರತಿ ವರ್ಷ ನಮ್ಮ ಹತ್ರ ಸರ್ ಏನಿದೆ 2 ರಿಂದ 2.5 ಕೋಟಿ ಮರಿ ಹೋಗುತ್ತೆ. ನಾವು ಏನಿಲ್ಲ ಅಂದರೂ ಒಂದು 6 ಕೋಟಿ 10 ಕೋಟಿ ತನಕ ಸ್ಪಾನ್ ತಂದುಬಿಡ್ತೀವಿ. ಸ್ಪಾನ್ ತಂದವೆಲ್ಲ ನಮಗೆ ಉಳಿಯಲ್ಲ. ಹಾಗಾಗಿ ನಾವು 10 ರಿಂದ 11 ಕೋಟಿ ಸ್ಪಾನ್ ತರ್ತೀವಿ ಸರ್. 2 ರಿಂದ 2.5 ಕೋಟಿ ವರ್ಷ ನಮಗೆ ಸೇಲ್ ಆಗುತ್ತೆ ಸರ್. ಅವರೇ ಅಳ್ಕೊಂತಾರೆ, ಅವರೇ ಅವ್ರಿಗೆ ಕಣ್ಮುಂದೆನೇ ಕೌಂಟಿಂಗ್ ಮಾಡ್ತೀವಿ. ಇಷ್ಟು ಮರಿ ಬರ್ತದೆ ಅಂತ ಹೇಳ್ತೀವಿ, ಅವರೇ ಅಳ್ಕೋಬೋದು ಸರ್. ನಮ್ಮಲ್ಲಿ ಅಂಥದ್ದೇನಿಲ್ಲ, ನಾವೇ ಮೇಲಿಟ್ಟು ಅವ್ರು ಬಂದು ಅಳ್ಕೊಂಡು ಅವರೇ ಕೌಂಟಿಂಗ್ ಮಾಡ್ಕೊಂಡು ಅವರೇ ಮರಿ ತೊಗೊಂಡೋಗ್ಬೋದು. ಅವ್ರಿಗೆ ಯಾವ ಸೈಜ್ ಬೇಕು ಮರಿ, ಯಾವ ಥರ ಬೇಕು ಮರಿ, ಯಾವುದೇ ಸೆಲೆಕ್ಷನ್ ಮಾಡ್ಕೊಂಡು ಮರಿ ತೊಗೊಂಡೋಗ್ಬೋದು ಸರ್ ಅವರು. ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನಾವೇ ತಂದು ಕೊಡ್ತೀವಿ ಅಂತ ಮರಿ ಕತ್ಲಲ್ಲಿ ತೊಗೊಂಡೋಗಿ ಬಿಡ್ತಾರಂತೆ. ನೀವು ಎಷ್ಟವರು ಚೆಕಿಂಗ್ ಹಾಕ್ತೀರಾ ಮತ್ತು ಚೆಕಿಂಗ್ ಏನಕ್ಕೆ ಹಾಕಬೇಕು ಸರ್? ಕಂಡೀಷನ್ ಹಾಕೋದು ಏನಂದರೆ ನಾವು ಮರಿ ಡ್ರ್ಯಾಗ್ ಮಾಡಿರ್ತೀವಿ, ವೀಕ್ ಇರೋ ಮರಿಗಳೆಲ್ಲ ಇಲ್ಲೇ ಡೆತ್ ಆಗ್ತವೆ. ಅಲ್ಲಿ ನಾವು ಸ್ಪಾಟಿಗೆ ಮರಿ ತೊಗೊಂಡೋದಾಗ ಮರಿ ಹೆಲ್ತಿಯಾಗಿರ್ಬೇಕು ಸರ್. ಅವ್ರ ಕೆರೆಯಲ್ಲೂ ಪಾಸ್ ಆಗಂಗೆ ಇರ್ಬೇಕು. ಅಲ್ಲಿ ಹೋದ್ಮೇಲೆ ನಮ್ಮ ಮರಿ ಡ್ಯಾಮೇಜ್ ಆದವು ಅವೆಲ್ಲ ಇರೋಲ್ಲ ಸರ್. ನಾವು ಟ್ರಾನ್ಸ್ಫರ್ ಕೊಡೋ ಟೈಮಲ್ಲೂ ಅಷ್ಟೇ ಅವರಿಗೆ ಸ್ಪಾಟಿಗೆ ತೊಗೊಂಡೋಗಿ ಕೊಟ್ಟಾಗ ಮರಿ ಹೆಲ್ತಿ ನೋಡಿ ಸರ್ ನಾವು ಅವ್ರಿಗೆ ಬಿಡಿಸ್ಕೊಳೋದು ಮರಿನ. ಅಲ್ಲಿ ಹೋದ್ಮೇಲೆ ಅವ್ರ ಎದುರಿಗೆ ಕೌಂಟಿಂಗ್ ಮಾಡಿ ಕತ್ಲಲ್ಲಿ ಏನಾದರೂ ಪಕ್ಕ ಕೌಂಟಿಂಗ್ ಮಾಡಿ ಸರ್, ಇಲ್ಲಾಂದ್ರೆ ಅವರೇ ಕೌಂಟಿಂಗ್ ಮಾಡ್ಕೊಂಡು ಅವರೇ ಅಳ್ಕೊಬೋದು ಸರ್ ಸ್ಪಾಟಲ್ಲೂ. ನಮ್ಮೂರು ತೊಗರ್ಸಿ ಶಿಕಾರಪುರ ತಾಲೂಕು, ಶಿವಮೊಗ್ಗ ತಾಲೂಕು ಬೀರ್ನಳ್ಳಿಗೆ ಯಾಕೆ ಬರ್ತಾವಪ್ಪ ಈ ಮಂಜುನಾಥ್ ಫಿಶ್ ಫಾರಮಿಗೆ ಅಂದರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಮೀನಲ್ಲಿ ಕೌಂಟಲ್ಲಿ ಕಡಿಮೆ ಕೊಡೋಲ್ಲ. ಯಾವಾಗಲೂ 1,000 ಅಂದರೆ ಗ್ರಾಹಕರಿಗೆ ಮೋಸ ಮಾಡಬಾರ್ದು ಅಂತೇಳಿ ಹೆಚ್ಚು ಮೀನು ಕೊಡ್ತಾರೆ. ಆಮೇಲೆ ನಾವು 5-6 ವರ್ಷಗಳಿಂದ ತಗೊಂಡು ಹೋಗ್ತಾ ಇದ್ದಾವೆ ಇಲ್ಲಿ. ಹಾಗಾಗಿ ಆಮೇಲೆ ಮೇನು ಸೀಡ್ಸ್ ಚೆನ್ನಾಗಿ ಬರ್ತೈತಿ ಇಲ್ಲಿ. ಆ ಉದ್ದೇಶಕ್ಕೋಸ್ಕರ ಈ ಬೀರ್ನಳ್ಳಿ ಮಂಜುನಾಥ ಫಿಶ್ ಫಾರಮಿಗೆ ನಾವು ಯಾವಾಗಲೂ ಈ ಥರ ಕಾದು ಬೆಳಗ್ಗೆ ಬಂದೇವೆ ನಾವು, ಆದ್ರೆ ಕಾದು ಕೂತು ತಗೊಂಡು ಹೋಗ್ತೇವೆ. ಸೊ ಈ ಮೀನು ಬಂದು ಎಲ್ಲಿ ಬಿಡ್ತೀರಣ್ಣ ನೀವು? ಈ ಕೆರೆಗಳಿಗೆ ಬಿಡ್ತೇವೆ. ಗ್ರಾಮ ಪಂಚಾಯತಿಗಳಲ್ಲಿ ಕೆರೆಗಳನ್ನು ಹರಾಜು ಮಾಡ್ತಾರೆ. ಆ ಕೆರೆಗಳಿಗೆ ನಾವು ಟೆಂಡರಲ್ಲಿ ಇಟ್ಕೊಂಡಿರ್ತೇವೆ. ಗ್ರಾಮ ಪಂಚಾಯತಿಯಲ್ಲಿ ಟೆಂಡರ್ ಆಗಿರ್ತದೆ. ಆಮೇಲೆ ಮೀನುಗಾರಿಕೆ ಎಲ್ಲ ಕೇಂದ್ರ ಆಗಿರ್ತವೆ. ಅಂಥ ಕೆರೆಗಳಿಗೆ ತಗೊಂಡೋಗಿ ನಾವು ಮೀನುಗಳನ್ನು ಬಿಡ್ತೇವೆ, ಸಾಕಾಣಿಕೆ ಮಾಡ್ತೇವೆ. ಸೊ ನೀವು ಬಂದು ಯಾವ ಜಾತಿ ಮೀನುಗಳನ್ನ ತಗೊಂಡಿದ್ರಿ ಇವತ್ತು? ಇಲ್ಲಿರೋದು ಗ್ಲಾಸ್ ಕಾರ್ಪ್ ಇದೆ, ಆಮೇಲೆ ಗೌರಿ ಇದೆ, ಆಮೇಲೆ ಕಾಟ್ಲಾ ಇದೆ, ಆಮೇಲೆ ರವಾ ಇದೆ. ಈ ಜಾತಿಗಳ ಮೀನುಗಳನ್ನು ತಗೊಂಡಿದ್ದೀವಿ. ಸೊ ನೀವು ನೋಡಿದ ಮಟ್ಟಿಗೆ ಅಣ್ಣ ಯಾವ ಮೀನು ಚೆನ್ನಾಗಿ ಬರುತ್ತೆ, ತೂಕ ಎಲ್ಲ ಚೆನ್ನಾಗಿ ಬರುತ್ತೆ? ತೂಕ ಚೆನ್ನಾಗಂದ್ರೆ ಗ್ಲಾಸ್ ಕಾರ್ಪ್ ಮತ್ತು ಕಾಟ್ಲಾ ಭಾರಿ ಚೆನ್ನಾಗಿ ಬರ್ತದೆ. 4-5 ತಿಂಗಳಲ್ಲೇ ಒಂದು ಕೆಜಿ ಲೆವೆಲ್ ಮಿನಿಮಮ್ ಬಂದೇ ಬರುತ್ತೆ. 4-5 ತಿಂಗಳಲ್ಲಿ ಅಷ್ಟು ಚೆನ್ನಾಗಿ ಬರೋದ್ರಿಂದ ಈ ಫಾರಮಿಗೆ ನಾವು ಯಾವಾಗಲೂ ಬರ್ತಾ ಇರೋದು. ರೈತರಿಗೆ ಮರಿಗಳ ಕೌಂಟಿಂಗ್ ಬರಬೇಕು. ಆಮೇಲೆ 1 ವರ್ಷ ತಗೊಂಡೋಗಿ ನಾವು ನೋಡ್ತೇವೆ, ಇಲ್ಲಿ ಬರಲಿಲ್ಲ ಅಂದ್ರೆ ಚೇಂಜ್ ಮಾಡಿಬಿಡ್ತೇವೆ, ನಾವು ಬೇರೆ ಕಡೆ ಹೋಗಿಬಿಡ್ತೇವೆ. ಯಾಕಂದರೆ ನಾವು ದುಡ್ಡು ಕೊಟ್ಟು ತಗೊಂಡು ಹೋಗೋದಲ್ಲ, ಹಾಗಾಗಿ ಬೇರೆ ಕಡೆ ಹೋಗಿಬಿಡ್ತೇವೆ. ಹಾಗಾಗಿ ಅವರು ಕೂಡ ಗ್ರಾಹಕರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾವಾಗಲೂ ಮರಿಗಳನ್ನು ಕಡಿಮೆ ಕೊಡಲ್ಲ. ಆಮೇಲೆ ಸೀಡ್ಸನ್ನು ಹಿಂಗಿದ್ರೆ ಇದು ಬೇಡ ಅಂತ ಹೇಳ್ತಾರೆ. ಅಲ್ಲಿ ಕೆಲವು ಸರಿ ಅವರು ಬೇರೆ ಕಡೆ ಕಳಿಸಿದ್ದು ಐತಿ. ಯಾಕೆ ನಮ್ಮಲ್ಲಿ ಮರಿ ಸರಿ ಬಂದಿಲ್ಲ, ಬೇರೆ ಕಡೆ ಹೋಗ್ರಿ ಅಂತ ಹೇಳಿ ಬೇರೆ ಕಡೆ ಅವರ ಒಂದು ಜನ ಕಳಿಸಿ ಬೇರೆ ಕಡೆ ಕೊಡಿಸಿದ್ದು ಐತಿ. ಹಾಗಾಗಿ ನಾವು ಇಲ್ಲಿಗೆ ಬರೋದು. ನೋಡಿ, ಇದು ಕಾಟ್ಲಾ ಮರಿಗಳು ಕಾಡುತ್ತೆ. ಇದು ಕಾಟ್ಲಾ, ಇದು ಗೌರಿ ಮೀನು. ರೈಟ್.